ಕೊರೋನಾ ನಂತರ ಯುದ್ಧ ಈಗ ಇಂಧನ ಬಿಕ್ಕಟ್ಟು ಪರಿಸ್ಥಿತಿ ಬದಲಾಗುತ್ತಿದ್ರೆ ಬಡತನದ ಸುಳಿಗೆ ಸಿಲುಕ್ತೇವೆ ನೆದರ್ಲ್ಯಾಂಡ್ಸ್ನಲ್ಲಿ ಪ್ರಧಾನಿ ಮೋದಿ ಗಳವಳ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ, ಎಲ್ಪಿಜಿ ದರ ಏರಿಕೆ. ರಾಜ್ಯ ಸರ್ಕಾರದ ಮೊರೆ ಹೋದ ಆಟೋ ಚಾಲಕರು ಒನ್ ಸಿಟಿ ಒನ್ ರೇಟ್ ಜಾರಿಗೊಳಿಸುವಂತೆ ಮನವಿ. ರೇಟ್ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಕೊಟ್ಟವರಿಂದಲೇ ಸೋರಿಕೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕಿ ಅರೆಸ್ಟ್. ಬಂಧಿತ ಕಿಂಗ್ಪಿನ್ಗಳ ಮಾಹಿತಿ ಮೇರೆಗೆ ಬಂಧನ. ದೇಶಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಎನ್ಟಿಎ ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಯುನೈಟೆಡ್ ಡಾಕ್ಟರ್ಸ್ ಫ್ರಂಟ್ನಿಂದ ಅರ್ಜಿ ಸಲ್ಲಿಕೆ. ಬಿಡದಿ ಟೌನ್ಶಿಪ್ ಬಗ್ಗೆ ಎಚ್ಡಿಕೆ ಹೇಳಿಕೆಗೆ ಡಿಕೆಶಿ ತಿರುಗೇಟು. ಅವರು ಬರೀ ಹಗಲುಗನಸು ಕಾಣ್ತಾ ಇದ್ದಾರೆ. ನೋಟಿಫಿಕೇಶನ್ ಕೊಟ್ಟಿದ್ದು ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ಯಾರು ಅಂತ ಹೇಳಿ